ಸ್ನೇಹಿತರೆ, ಕಡಿಮೆ ಬೆಲೆಯಲ್ಲಿ ಪವರ್ಫುಲ್ ಮತ್ತು ಮೈಲೇಜ್ ಕೊಡೋ ಬೈಕ್ ಬೇಕಾ? ಇವಾಗ ನಾನು ಹೇಳುವಂಥ ಬೈಕು ನಿಮ್ಮ ಬೆಸ್ಟ್ ಚಾಯ್ಸ್ ಆಗಿರ್ಬೋದು. ಯಾಕೆ ಅಂತ ಹೇಳ್ತೀನಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರವಿ. ನಮ್ಮ PRK13 ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನಾವಿವತ್ತು ಮಾತಾಡೋಕೆ ಹೊರಟಿರೋದು ಬಜಾಜ್ CT 110X ಬ್ಲೂ ಕಲರ್ ವೇರಿಯಂಟ್ ಬಗ್ಗೆ. ಅದ್ರ ಕಲರು, ಅದ್ರ ಫ್ಯೂಚರು, ಅದ್ರ ಮೈಲೇಜು ಮತ್ತು ಅದ್ರ ಬಿಲ್ಡ್ ಕ್ವಾಲಿಟಿ ಎಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಮೊದಲು ಇದ್ರ ಲುಕ್ ಬಗ್ಗೆ ಮಾತಾಡೋಣ. ಈ ಬ್ಲೂ ಕಲರ್ ವೇರಿಯಂಟು ತುಂಬ ಸ್ಟೈಲಿಶಾಗಿ ಕಾಣಿಸ್ತಾ ಇದೆ ಮತ್ತು ಶೈನಿಂಗ್ ಫಿನಿಶಿಂಗ್ ಇದೆ. ಇದರಲ್ಲಿ ಎರಡು ಥರ ಬರುತ್ತೆ, ಒಂದು ಮ್ಯಾಟ್ ಫಿನಿಶಿಂಗು ಮತ್ತು ಈ ಥರ ಒಂದು ಶೈನಿಂಗ್ ಬರುತ್ತೆ. ಅದ್ರ ಜೊತೆಗೆ ನೋಡಿ ಕಲರ್ ಹೆಂಗೆ ಕಾಣಿಸ್ತಿದೆ ಅಂದರೆ ರಗಡ್ ಲುಕ್ ಕೊಡ್ತಾ ಇದೆ ಕಲರು. ಇನ್ನು ಸ್ನೇಹಿತರೆ, ಫ್ರಂಟಲ್ಲಿ ನೋಡೋದಾದರೆ ರೌಂಡು ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ರೌಂಡ್ ಹೆಡ್ಲ್ಯಾಂಪ್ ಇದೆ, ನೋಡ್ಬೋದು ನೀವು. ಮತ್ತು ಮೆಟಲ್ ಮಡ್ಗಾಡ್ ಇದೆ ಇದರಲ್ಲಿ. ಮೆಟಲ್ದು ಮಡ್ಗಾಡ್ ಕೊಟ್ಟಿದ್ದಾರೆ. ಇದು ಮಡ್ಗಾಡ್ ಕೊಟ್ಟಿರೋದ್ರಿಂದ ನಮ್ಗೆ ಆಫ್ ರೋಡ್ ಫೀಲ್ ಬರುತ್ತೆ ಸ್ನೇಹಿತರೆ ಇದು. ಇನ್ನು ಇಂಜಿನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ, ಈ ಬೈಕ್ನಲ್ಲಿ 115cc ಇಂಜಿನ್ ಕೊಟ್ಟಿದ್ದಾರೆ. ಇಂಜಿನ್ ಬಗ್ಗೆ ಮಾತಾಡೋಂಗೇ ಇಲ್ಲ. 115cc ಇಂಜಿನ್ ಕೊಟ್ಟಿದ್ದಾರೆ. ಹೆವಿ ಅಂತ ಏನಿಲ್ಲ, ಹಳ್ಳಿಗೂ ಸಿಟಿಗೂ ಸೂಟ್ ಆಗುತ್ತೆ, ಏನೋ ಇದಿಲ್ಲ, ಅಷ್ಟೊಂದು ಹೆವಿ ಏನಿಲ್ಲ ಇಂಜಿನ್ನು. ಇನ್ನು ಡೈಲಿ ಯೂಸ್ಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಇದು ನೋಡ್ಬೋದು ನೀವು, ಹೀಗಿದೆ ಬೈಕ್ ಇದು. ಇನ್ನು ಸಿಟಿ ರೋಡ್ಗೂ ಹಳ್ಳಿ ರೋಡ್ಗೂ ಏನು ಅಷ್ಟು ಡಿಫ್ರೆನ್ಸ್ ಏನಿಲ್ಲ. ಸಿಟಿ ರೋಡಲ್ಲಾದರೂ ಓಡಿಸ್ಬೋದು, ಹಳ್ಳಿ ರೋಡಲ್ಲಾದರೂ ಓಡಿಸ್ಬೋದು ನೀವು. ಎರಡಕ್ಕೂ ಸೂಟ್ ಆಗುತ್ತೆ. ಇನ್ನು ಈ ಬೈಕ್ನ ಮೈಲೇಜ್ ಬಗ್ಗೆ ಮಾತಾಡೋದಾದರೆ, ಈ ಬೈಕ್ನ ದೊಡ್ಡ ಅಡ್ವಾಂಟೇಜ್ ಅಂದ್ರೇ ಮೈಲೇಜ್ ಗುರು. ಸುಮಾರು 60ರಿಂದ 70 ಬರುತ್ತೆ ಗುರು ಮೈಲೇಜು. 60ರಿಂದ 70 ಕಿಲೋಮೀಟ್ರ್ ಪಕ್ಕ, ಮಿಸ್ಸೇ ಇಲ್ಲ ಸ್ನೇಹಿತರೆ. ಇನ್ನು ಈ ಬೈಕಲ್ಲಿ ರೇರ್ ಕ್ಯಾರಿಯರ್ ಕೊಟ್ಟಿದ್ದಾರೆ. ಫ್ಯೂಚರ್ನಲ್ಲಿ ನೋಡೋದಾದರೆ ರೇರ್ ಕ್ಯಾರಿಯರ್ ಇದೆ. ಆ ಕಡೆ ಈ ಕಡೆ ಎರಡು ಸ್ಟ್ರಾಂಗು ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇನ್ನು ಸೆಮಿ ಕಾಂಬೋ ಟೈರ್ ಇದೆ. ಟೈರು ಇನ್ನೂ ಚೆನ್ನಾಗಿದೆ, ನನ್ನ ಗಾಡಿಗೆ ಅಷ್ಟೊಂದು ಓಡಿಸಿಲ್ಲ ನಾನು. ಇನ್ನು ಇಂಜಿನ್ನು ನೋಡೋದಾದರೆ ಇಂಜಿನ್ಗೆ ಗಾರ್ಡ್ ಇದೆ. ಇಂಜಿನ್ಗಂತೂ ಕಲ್ಲು ಏನೂ ಹೊಡೆಯೋದಿಲ್ಲ. ಇಂಜಿನ್ ಸೇಫ್ಟಿ ಗಾರ್ಡ್ ಕೊಟ್ಟಿದ್ದಾರೆ. ಸೆಮಿ ಕಾಂಬೋ ಟೈರ್ ಇದೆ. ಇನ್ನು ಪ್ರೈಸ್ ಬಗ್ಗೆ ಮಾತಾಡೋದಾದರೆ ಸ್ನೇಹಿತರೆ, ನಾವು ಈ ಬೈಕು ಸುಮಾರು 70ರಿಂದ ಒಂದು 80,000 ಬೀಳ್ಬೋದು. ಅದು ನಿಮಗೆ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ್ಯಾವ ಲೊಕೇಶನ್ ತೊಗೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ. ಬಜೆಟ್ ಸೆಗ್ಮೆಂಟಲ್ಲಿ ಇದು ತುಂಬ ಒಳ್ಳೆ ಬೈಕು, ವ್ಯಾಲ್ಯೂ ಫಾರ್ ಮನಿ ಅಂತ ನನಗನ್ಸುತ್ತೆ. ನೀವು ನೋಡಿ ತಗೋಬೋದು. ಇನ್ನು ಎಕ್ಸಲೆಂಟ್ ಮೈಲೇಜ್ ಇದೆ. ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಇದೆ. ಅದರಲ್ಲೂ ಇದು ಲೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ಇನ್ನು ಇದರಲ್ಲಿ ಇಲ್ಲದೇ ಇರೋದು ಏನಪ್ಪ ಅಂತ ಅಂದರೆ, ಡಿಜಿಟಲ್ ಮೀಟ್ರ್ ಕೊಟ್ಟಿಲ್ಲ, ಅದೊಂದು ಬೇಜಾರಿದೆ. ಡಿಜಿಟಲ್ ಮೀಟ್ರ್ ಇಲ್ಲ, ಅದು ಬಿಟ್ಟರೆ ಮತ್ತು ABS ಡಿಸ್ಕ್ ಬ್ರೇಕ್ ಕೊಟ್ಟಿಲ್ಲ ಇದಕ್ಕೆ, ಅದೊಂದಿದೆ. ಇನ್ನು ಮಾಡ್ರನ್ ಫ್ಯೂಚರ್ಗೆ ಹೋಲ್ಸ್ಕೊಂಡ್ರೆ ಸ್ವಲ್ಪ ಎಲ್ಲದರಲ್ಲೂ ಮಾಡ್ರನ್ ಫ್ಯೂಚರ್ ಸ್ವಲ್ಪ ಕಮ್ಮಿನೇ ಇದೆ. ಇದು ಎಲ್ಲದರಲ್ಲೂ ಹೋಲ್ಸ್ಕೊಂಡ್ರೆ ಮಾಡ್ರನ್ ಫ್ಯೂಚರ್ ಕಮ್ಮಿನೇ. ಡಿಜಿಟಲ್ ಮೀಟ್ರ್ ಇಲ್ಲ, ಮತ್ತು ABS ಡಿಸ್ಕ್ ಬ್ರೇಕ್ ಇಲ್ಲ, ಅದೊಂದು ಕೊಟ್ಟಿರಿ ಚೆನ್ನಾಗಿರೋದು. ಬಟ್ ಗಾಡಿಯಲ್ಲಿ ಚಾರ್ಜರ್ ಕೊಟ್ಟಿದ್ದಾರೆ, ಅದೊಂದಿದೆ ಅಷ್ಟೇ. ಇನ್ನೇನು ಕೊಟ್ಟಿದ್ದಾರೆ ಇನ್ನೇನು ನೋಡುವಂಥದ್ದೆಲ್ಲ ಏನಿಲ್ಲ. ನಿಮಗೆ ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಬೈಕ್ ಹುಡುಕ್ತಿದ್ರೆ ಸ್ನೇಹಿತರೆ, ಇದು ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು. ಮೈಲೇಜಲ್ಲಾಗಲಿ, ಬಜೆಟಲ್ಲಾಗಲಿ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಆಲ್.